ಮಡಿಕೇರಿ ದಸರಾ ಜಿಲ್ಲೆಯಲ್ಲಿ ದೊಡ್ಡ ಹಬ್ಬ. ಈ ನಾಡ ಹಬ್ಬ ವಿಜೃಂಭಣೆಯಿಂದ ನಡೆಯಬೇಕು. ಜಿಲ್ಲೆಯ ಪ್ರಮುಖ ಬೆಳೆ ಕಾಫಿ. ದಸರಾದಲ್ಲಿ ಕಾಫಿಯನ್ನು ಸೇರಿಸಬೇಕೆನ್ನುವ ವಿಶಿಷ್ಟ ಆಲೋಚನೆಯೇ ಕಾಫಿ ದಸರಾ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಕೊಡಗಿನ ದಸರಾಕ್ಕೆ ಹೆಚ್ಚಿನ ಅನುದಾನ ನೀಡಿದ್ದಾರೆ. ಹಾಗಾಗಿ ದಸರಾ ಹಬ್ಬ ಅರ್ಥಪೂರ್ಣವಾಗಿ ಆಚರಿಸುವಂತಾಗಲಿ. ಯಾವುದೇ ಹಬ್ಬವಿದ್ದರೂ ಬೆಳಕು ಜಗಮಗಿಸಬೇಕು. ಹಾಗೆ ಮಡಿಕೇರಿ ದಸರಾ ವಿಶೇಷ ದೀಪಾಲಂಕಾರದಿಂದ ವಿಜೃಂಭಿಸಬೇಕು. ದಸರಾವನ್ನು ಮುಂದಿನ ಪೀಳಿಗೆಯವರು ಕೂಡ ವಿಜೃಂಭಣೆಯಿಂದ ಆಚರಿಸುವಂತಾಗಬೇಕು. ದಸರಾ ಆಚರಣೆಯಲ್ಲಿ ಸಂಭ್ರಮದೊಂದಿಗೆ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಜಾತ್ಯತೀತ ಪಕ್ಷಾತೀತವಾಗಿ ನಾಡ ಹಬ್ಬ ನಡೆಯಬೇಕೆನ್ನುವುದು ನಮ್ಮ ಆಶಯ. ಮಡಿಕೇರಿಯ ದಸರಾ ಪ್ರತಿ ವರ್ಷವೂ ಅದ್ದೂರಿಯಾಗಿ ನಡೆಯಬೇಕು ಎನ್ನುವುದು ನಮ್ಮೆಲ್ಲರ ಆಸೆ. ಕೊಡಗು ಚಾನಲ್ ವೀಕ್ಷಕರಿಗೆ ನಮಸ್ಕಾರ. ದಸರಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ಕಳೆದ 3 ವರ್ಷಗಳಿಂದ ಮಡಿಕೇರಿಯಲ್ಲಿ ನಡೀತಿರ್ತಕ್ಕಂಥ ದಸರಾ ಇದೆಯಲ್ಲ, ಅದು ತುಂಬಾ ಒಂದು ವಿಜೃಂಭಣೆಯಿಂದ ನಡೀತಿದೆ. ಅದಕ್ಕೆ ಕಾರಣಕರ್ತರು ಮುಖ್ಯವಾಗಿ ತಾವು ಎಲ್ಲರನ್ನೂ ಕೇಳ್ಬೋದು. ಇಷ್ಟೊಂದು ದಸರಾ ವಿಜೃಂಭಣೆಯಿಂದ ನಡೀತಿರ್ತಕ್ಕಂಥದ್ದು ಅದಕ್ಕೆ ಮುಖ್ಯವಾದ ಕಾರಣಕರ್ತರ ಹೆಸರು ಕೇಳಿದ್ರೆ ಅದು ಮಂತ್ರಗೌಡರ ಹೆಸರು ಬರುತ್ತೆ ಖಂಡಿತವಾಗ್ಲು. ಇವತ್ತು ಮಾನ್ಯ ಕೊಡಗಿನ ನಮ್ಮ ಮಡಿಕೇರಿ ಕ್ಷೇತ್ರದ ಜನಪ್ರಿಯ ಶಾಸಕರು ಆದಂತ ಡಾಕ್ಟರ್ ಮಂತ್ರಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗೋಣ. ದಸರಾದ ಈ ಬಾರಿಯ ದಸರಾದ ವಿಶೇಷತೆಗಳೇನು ಮತ್ತು ಹೇಗೆ ನಡೀತಿದೆ, ಅದರಲ್ಲೂ ವಿಶೇಷವಾಗಿ ಇವತ್ತು ನಡೆದಂತ ಒಂದು ಕಾಫಿ ದಸರಾ, ಈ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗೋಣ ವೀಕ್ಷಕರೇ. ಸರ್, ಕಾರ್ಯಕ್ರಮಕ್ಕೆ ತುಂಬ ಥ್ಯಾಂಕ್ ಯು. ಸರ್, ಹೇಗೆ 2023ರಲ್ಲಿ ತಾವು ಮಡಿಕೇರಿ ಕ್ಷೇತ್ರದ ಶಾಸಕರಿಗೆ ಆಯ್ಕೆಯಾಗಿ ಬರ್ತೀರಾ. ಪ್ರಥಮ ಬಾರಿಗೆ ನಿಮ್ಗೆ ಒಂದು ದಸರಾದ ಒಂದು ಕಾನ್ಸೆಪ್ಟ್ ಸಿಗ್ತದೆ. ಮೇಲ್ ಚುನಾವಣೆ ಆಗುತ್ತೆ, ಅದಾದ ನಂತರ ದೊಡ್ಡ ಕಾರ್ಯಕ್ರಮ ಸಿಗ್ತದೆ ನಿಮಗೆ 23ನೇ. ಆ ದಸರಾ ಬಂದಂತ ಸಂದರ್ಭದಲ್ಲಿ ಎಲ್ಲೋ ಒಂದು ರೀತಿಯ ವಿಭಿನ್ನವಾದ ಒಂದು ಪರಿಕಲ್ಪನೆ ಬರ್ತದೆ ನಿಮಗೆ ಆ ದಸರಾ ಆಚರಣೆ ಸಂದರ್ಭದಲ್ಲಿ. ಒಂದು ರೀತಿಯಲ್ಲಿ ಅಂದ್ರೆ ಬಹುಶಃ ಏನು ಹಿಂದೆ ನಡೀತಿತ್ತಂತ ದಸರಾ, ಆ ಸಂದರ್ಭದಲ್ಲಿ ಒಂದು ಲೈಟಿಂಗ್ಸ್ ಇರ್ಬೋದು, ಪ್ರತಿಯೊಂದು ಕರಗಗಳಿಗೆ ದೇವಸ್ಥಾನಗಳಿಗೆ ವಿಸಿಟ್ ಮಾಡುವಂಥದ್ದು ಇರ್ಬೋದು, ಹಾಗೆ ಬರ್ತದೆ. ಅಲ್ಲಿಂದ ಬಹುಶಃ ಇಲ್ಲಿವರೆಗೂ ನಡ್ಕೊಂಡು ಬರ್ತಾ ಇದೆ. 2025ರ ಏನಿದೆ ಇವತ್ತು ಕೂಡ ನಡೆದಿದೆ. ಹೇಗೆ ಒಂದು ರೀತಿ ವಿಭಿನ್ನ ಕಲ್ಪನೆ ಹೇಗೆ ಪ್ರಾರಂಭ ಆಯ್ತು ಸರ್ ನಿಮ್ಮಲ್ಲಿ? ಈಗ ನಾಡಹಬ್ಬ ಅಂತ ನಾವೇನು ನಮ್ಮ ಮಡಿಕೇರಿ ಅಂತಲ್ಲ, ನಮ್ಮ ಜಿಲ್ಲೆದಂತ ದೊಡ್ಡ ಹಬ್ಬ ಇದು. ವಿಶೇಷವಾಗಿ ನನಗೆ ಗೊತ್ತಿರಂಗೆ ಈ ಮಂಟಪದ ಪ್ರದರ್ಶನೆ, ಅವ್ರ ಶಕ್ತಿ ಪ್ರದರ್ಶನೆ, ಅವ್ರದೊಂದು ಶೋ ಮಾಡ್ಕೊಂಡು ಎಲ್ಲಾ ರೀತಿಲಿ ಒಬ್ರಕ್ಕಿಂತ ಒಬ್ರು ಪೈಪೋಟಿ ನಡೆಸ್ಕೊಂಡು, ಅಂದ್ರೆ ಪಾಸಿಟಿವ್ ಅಲ್ಲಿ ಯಾವ್ದು ಟೀಕೆ ಮಾಡ್ದಂಗ ಅಂತಲ್ಲ, ಪಾಸಿಟಿವ್ ಆಗಿ ಬಂದಂತ ಸಂದರ್ಭ ನಾನೇ ಕಲಿಬೇಕು ಅಂತ ನನ್ನ ಆಸೆ ಇತ್ತು ಫಸ್ಟ್. ಅದಕ್ಕೆ 2022ರಲ್ಲಿ 10 ಮಂಟಪಕ್ಕೂ ವಿಸಿಟ್ ಮಾಡಿ ಯಾವ ರೀತಿಲಿ ನಡೀತಾ ಇದೆ, ಏನ್ ಕಷ್ಟ ಸುಖಗಳು ಅವ್ರವ್ರು ಅನುಭವಿಸ್ತಾವ್ರೆ, ಯಾವ ರೀತಿಲಿ ಆ ಫಿಗರಿನ್ಸ್ ಇರ್ಬೋದು, ಆ ಮೆಕ್ಯಾನಿಸಮ್ ಹೆಂಗ್ ನಡೀತದೆ, ಕಮಿಟಿಗಳು ಹೆಂಗೆ ಸೃಷ್ಟಿ ಮಾಡ್ಕೊತಾರೆ, ಅದೆಲ್ಲಾನು ನಾನು ಒಂದ್ ಸ್ವಲ್ಪ, ನಾವು ಗ್ರೌಂಡ್ ಅಲ್ಲಿ ನಾವು ಹೋಗ್ಲಿಲ್ಲ ಅಂತಂದ್ರೆ ವಿ ಆರ್ ನಾಟ್, ನಮ್ಗೆ ಅವೇರ್ನೆಸ್ ಬರಲ್ಲ ಯಾವ ಕಷ್ಟದಲ್ಲಿ ಇರ್ತದೆ ಅಂತ. ಅವತ್ತಿನ ಸಂದರ್ಭದಲ್ಲಿ ನಾವೊಬ್ಬ ಜನಪ್ರತಿನಿಧಿಯಾಗಿ ಅವ್ರ ಜೊತೆ ನಿಂತ್ಕೋಬೇಕು ಅಂತ ನನ್ನ ಆಸೆ ಬಂತು ಅಷ್ಟೇ. ಅದ್ರ ಜೊತೆಲಿ ಒಂದ್ ಬಾಂಧವ್ಯತೆ, ಒಂದು ಅವರು ನನಗೆ ನೇರವಾಗಿ ಕಷ್ಟ ಸುಖಗಳು ಹಂಚ್ಕೊಳಕ್ ಅವಕಾಶ ಸಿಕ್ತು. ಅದೇ ರೀತಿಲಿ ಹಣಕಾಸು ವ್ಯವಸ್ಥೆಯಲ್ಲಿ ನೀವ್ ಹೇಳ್ದಂಗೆ ಜಾಸ್ತಿನ ಸರ್ಕಾರದಿಂದ ಒತ್ತಡ ಮಾಡ್ಬೇಕು. ಯಾಕಂತಂದ್ರೆ ಒಬ್ಬೊಬ್ರೆ ಒಂದ್ ನನ್ಗೆ ಗೊತ್ತಿರಂಗೆ 30 ರಿಂದ 40 ಲಕ್ಷ ರೂಪಾಯಿ ಒಂದ್ ಆವ್ರೇಜ್ ಆಗಿ ಒಂದು ಮಂಟಪ ಖರ್ಚು ಮಾಡಂದ್ರೆ ಅವರೇ ಸ್ವಂತ ದುಡ್ಡು ಹಾಕೊಂಡು ಅವ್ರವರೇ ಕಲೆಕ್ಷನ್ ಮಾಡ್ಕೊಂಡು ಪಾಪ ಅದ್ರಲ್ಲಿ. ಸೊ ನಾವೇ ಕಂಪ್ಲೀಟ್ ಆಗಿ ಇವಾಲ್ವ್ ಮಾಡಿದಾಗ ಅದೊಂದು ಬಾಂಧವ್ಯತೆ ಬರ್ತದೆ ಅಂತ ನನ್ನ ಅಭಿಪ್ರಾಯ. ಅದೇ ರೀತಿ ಕಲ್ಚರಲ್ ಪ್ರೋಗ್ರಾಮ್ಸ್, ಹೌದು ನೀವ್ ಹೇಳ್ದಂಗೆ ಯುವ ದಸರಾ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಮಹಿಳಾ ಮಕ್ಕಳು ಎಲ್ಲಾ ರೀತಿಲಿ ಬೇರೆ ಬೇರೆ ಏನು 9 ದಿವಸ 10 ದಿವಸ ಏನ್ ಕಾರ್ಯಕ್ರಮ, ಈ ವರ್ಷ 10 ದಿವಸ, ಕಳೆದ 2 ವರ್ಷದಲ್ಲಿ 9 ದಿವಸ ಸಿಕ್ತು. ಆಮೇಲೆ ನಾವೇನ್ ಅಂದ್ಕೊಂಡು ಅಂತಂದ್ರೆ ಇದೆಲ್ಲಾನು ಕೊಡಗಲಿ ಜನ ಒಂದಾಗಕ್ ಒಂದು ಅವಕಾಶ ಇದ್ದಾಗ ಇನ್ನೊಂದ್ ದೊಡ್ಡ ಒಂದೇ ಒಂದು ನಮ್ಮ ಜಿಲ್ಲೆಯಲ್ಲಿ ಎಲ್ಲಾರು ಒಂದ್ ತರ್ಸಕ್ ಒಂದು ಅವಕಾಶ ಅಂತಂದ್ರೇನು ಅಲ್ಲ, ಕಾಫಿನೂ ದಸರಾ ಯಾಕೆ ಒಂದ್ ಮಾಡಕ್ ಆಗಲ್ಲ ಅಂತ ನನ್ ತಲೆಗೆ ಬಂತು ಒಂದ್ಸಲಿ. ಆ ವಿಚಾರದಲ್ಲಿ ಕಳೆದ ವರ್ಷ ಮೊದಲೇ ಬಾರಿ ಒಂದ್ ಸ್ವಲ್ಪ ನಾವು ಪ್ರಚಾರದ ಕೊರತೆ ಪ್ಲಸ್ ಈ ಕ್ಲಿಕ್ ಆಗತ್ತೋ ಇಲ್ವೋ ಅಂತ ನಾವು ನೀವ್ ಹೇಳ್ದಂಗೆ ಮೊದ್ಲೇ ಹೆಜ್ಜೆ ಹಾಕ್ಬೇಕಾದ್ರೆ ಕೆಡಗೋದು ಒಂದೊಂದ್ ರೀತಿಲಿ ಸಹಜ. ಆ ವಿಚಾರದಲ್ಲಿ ನಮಗೆ ಒಂದು ಈ ಕಮಿಟಿಗಳು ಯಾರು ನಮ್ಮ ಲಾಸ್ಟ್ ಟೈಮ್ ಅವರು ಫುಲ್ ಕಾಫಿ ಕಮಿಟಿ ವಿಶ್ವನಾಥ್ ಅವ್ರು ಇದ್ರು. ಪಾಪ ವಿಶ್ವನಾಥ್ ಅಂದ್ರೆ ನಮ್ಮ KPA ವಿಶ್ವಣ್ಣ ಅವರು ಪ್ಲಸ್ ನಮ್ಮ ಅನಿಲ್ HT ಅವರು, ಆಮೇಲೆ ಬೇರೆ ಬೇರೆ ಎಲ್ಲಾ ಸಂಘಟನೆಯವರು CPA ಅವರು ಬಂದು ಒಳ್ಳೆ ರೀತಿಲಿ ನಮ್ಗೆ ಸಾಥ್ ಕೊಟ್ರು. ನಾನೇನಂತಂದ್ರೆ ಈಗ ಕಾಫಿ ನೀವ್ ಹೇಳ್ದಂಗೆ ನಮ್ಮ ಬದುಕು ಎಷ್ಟೋ ಜನಕ್ಕೆ ಕೊಡಗಿನವರಿಗೆ ನನ್ನ ತೋಟದಲ್ಲಿ ಯಾವ ರೀತಿಲಿ ಬೆಳೆಸ್ತೀವಿ, ಪಕ್ಕದ ತೋಟದಲ್ಲಿ ಹೆಂಗ್ ಬೆಳೀತದೆ, ಪಕ್ಕದ ಊರಲ್ಲಿ ಏನೇನು ಪ್ರಾಕ್ಟೀಸ್ ಮಾಡ್ತಾ ಇದಾರೆ, ಬೇರೆ ರೀತಿಲಿ ನಾವು ಬರೀ ಬೆಳೆಗಾರ ಆದ್ಮೇಲೆ ಏನಾಯ್ತದೆ
ಮಾರಾಟ ಮಾಡಾದ್ಮೇಲೆ ನಾವ್ಯಾಕೆ ರೋಸ್ಟಿಂಗ್ ಇರ್ಬೋದು, ಬ್ರೂಯಿಂಗ್ ಇಂದ ಹಿಡಿದು ಕಪ್ ಅಂದ್ರೆ ಕಪ್ಪು ಗಂಟ ಹೌದು. ನಾವ್ಯಾಕೆ ಅದನ್ನ ನಾವು ಅನುಭವಿಸ್ಬೇಡ್ದು ಅಂತ ಹೌದು. ಎಲ್ಲಾರ್ಗು ಒಂದು ಅವಕಾಶ. ಆ ವಿಚಾರದಲ್ಲಿ ಕಳೆದು 4ನೇ ಇಸ್ವಿಲಿ ವಿ ಮೇಡ್ ಒಂದ್ ಒಳ್ಳೆ ಕಾರ್ಯಕ್ರಮ ಮಾಡಿ ಯಾರ್ಯಾರು ಕಾಫಿಯಲ್ಲಿ ತಜ್ಞರು ಒಂದ್ 4 ಜನ ಮಾತಾಡಿದ್ರು. Yes. ಅದ್ರ ಜೊತೆಲಿ ಅವ್ರ ಸನ್ಮಾನವು ಹಿರಿಯವ್ರಿಗೂ ಸನ್ಮಾನ ಮಾಡಿದ್ರು. ಯಾಕೆ ನಾವು ಒಳ್ಳೆ ಕೆಲಸ ಮಾಡೋರ್ಗೆ ರೆಕಗ್ನಿಷನ್ ಮಾಡ್ಬೇಕು. ಅದರಂತ ರೀತಿಲಿ ಈ ವರ್ಷನು ಕಳೆದ ವರ್ಷದಕ್ಕಿಂತ ಚೆನ್ನಾಗಾಯ್ತು. ಸ್ಟಾಲ್ಸ್ ಕೊಟ್ಟು ಈಗ ಯಾರ್ಯಾರು ಅವ್ರಿಗೆ ಅವ್ರ ಕಾಫಿ ಪ್ರದರ್ಶನ ತೋರ್ಸ್ಕೋಬೇಕು, ಅವ್ರ ಶೋಕೇಸ್ ಮಾಡ್ಕೋಬೇಕು, ಅವ್ರಿಗೊಂದು ಅವಕಾಶ. ಈ ಸಲ 45 ಮೊಳಗೆಗಳು ಅಂದ್ರೆ ಸ್ಟಾಲ್ಸ್ಗಳು ಅವ್ರು ಬಂದು ತೋರ್ಸ್ಕೊಂಡ್ರು. ಬಟ್ ನೀವ್ ಹೇಳ್ದಂಗೆ ಈ ಮನೋರಂಜಕ ಕಾರ್ಯಕ್ರಮನು ಒಂದ್ ಸ್ವಲ್ಪ ನಾವು ಇಂಟ್ರೊಡ್ಯೂಸ್ ಮಾಡ್ಕೊಟ್ಟು, ಯಾಕೆ 1ನೇ ತಾರೀಕು ಇಂಟ್ರೊಡ್ಯೂಸ್ ಮಾಡುದು ಅಂತಂದ್ರೆ, ಅಂದ್ರೆ 1ನೇ ತಾರೀಕು ಅಂದ್ರೆ ಆಯುಧ ಪೂಜೆ ದಿವಸ, ವಿಜಯದಶಮಿ ದಿವಸ ಅಲ್ಲ. ವಿಜಯದಶಮಿ ದಿವಸ ಈಸ್ ಓನ್ಲಿ ಫಾರ್ ದಸರಾ ಮಂಟಪ. ನಾವು ಅವತ್ತೇ ಮನೋರಂಜನಾ ಕಾರ್ಯಕ್ರಮ ಮಾಡಿ ಪ್ಲಸ್ ಈ ಮನೋರಂಜನಾ ಕಾರ್ಯಕ್ರಮ ಮಾಡಿದ್ರೆ ಒಂದ್ ರೀತಿಲಿ ಕ್ಲಾಶ್ ಆಗಕ್ಕೆ ಬೇಡ ಅಂತ ಅಂದ್ಬಿಟ್ಟು ಹಿಂದಿನ ದಿವಸ ಆಯುಧ ಪೂಜೆ ದಿವಸ ಕಳೆದ ವರ್ಷ ಅರ್ಜುನ್ ಜನ್ಯ ಬಂದಿದ್ವು, ಅರ್ಜುನ್ ಜನ್ಯ ಟೀಮ್ ಬಂದಿತ್ತು. ಆದ್ರೆ ಹಿಂದಿನ ದಿವಸ ವಿಜಯ್ ಪ್ರಕಾಶ್ ಬಂತು. ನಾವೇನ್ ಗೊತ್ತಾ, ನಮ್ಮ ಮಡಿಕೇರಿ ಸ್ಥಳೀಯರಿಗೆ, ನಮ್ಮ ಊರವ್ರಿಗೆ ಒಂದ್ ರೀತಿಲಿ ಮನೋರಂಜಕ ಕಾರ್ಯಕ್ರಮಕ್ಕೆ ನಾವು ಅವಕಾಶ ಕೊಡ್ಬೇಕು. ಯಾಕಂದ್ರೆ ಟ್ಯಾಬ್ಲೋ ದಿವಸ ಹೊರಡಂತ ದಿವಸ, ದಸರಾ ಮಂಟಪದ ಹೊರಡಂತ ದಿವಸ ನಿಮಗೆ ಗೊತ್ತಿರಂಗೆ ಮೈಸೂರು, ಹಾಸನ್ನು, ಮಂಗಳೂರು ಕಡೆಯಿಂದ ಎಷ್ಟೋ ನೋಡ್ಲಿಕ್ಕೆ ಬರ್ತಾರೆ. ಅವ್ರು ಮಾತ್ರ ಇಲ್ಲಿ ಬರಲ್ಲ. ಆ ವಿಚಾರದಲ್ಲಿ ನಮ್ಮ ಊರವ್ರಿಗೆ, ಸ್ಥಳೀಯವ್ರಿಗೆ, ಅದು ಫ್ಯಾಮಿಲಿ ಲೆಕ್ಕಕ್ಕೆ ಬಂದು ಕೂತ್ಕೊಂಡು, ಯಾಕಂದ್ರೆ ಅವರೆಲ್ಲ ಟಿವಿಯಲ್ಲಿ ನೋಡಿರ್ತಾರೆ. ಎಷ್ಟೋ ಜನ ಹೊರಗಡೆ ನೋಡ್ಲಿಕ್ಕೆ ಅವಕಾಶ ಸಿಗ್ತದೆ. ಕಷ್ಟದಲ್ಲಿ ನೀವ್ ಹೇಳ್ದಂಗೆ ಒಂದು ಕಾರ್ಯಕ್ರಮ ನೋಡ್ತಾರಲ್ಲ ಅಂತ. ಅದು ಆಮೇಲೆ ನೀವ್ ಹೇಳ್ದಂಗೆ ನಾವು ಕಾಫಿ ಹೆಂಗೆ ಒಂದಾಗಕ್ಕೆ ಸೇರ್ತೀವಿ, ಮ್ಯೂಸಿಕಲ್ಲೂ ಒಂದಾಗಕ್ಕೆ ಒಂದು ಅವಕಾಶ. ಆ ವಿಚಾರದಲ್ಲಿ 2 ಸೇರ್ಕೊಂಡು ನಾವು ಮಾಡ್ದೋ. ಓಕೆ 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 ಹಾಗೆ ಇನ್ನೊಂದೇನಂತಂದ್ರೆ, ಮೈಸೂರಲ್ಲಿ ಏನು ಈ ದಸರಾ ಸಂದರ್ಭದಲ್ಲಿ ಯಾವ ರೀತಿ ವಿದ್ಯುತ್ ಅಲಂಕಾರ ಎಲ್ಲ ಇರ್ತದೆ ಅನ್ನೋಂಥದ್ದು ಈ ಸಲ ಸ್ಪೆಷಲ್ ಆಗಿ ನೀವು ಏನಂತಂದ್ರೆ, ನೀವೇ ಅದನ್ನ ಹೌದೌದು ಈ ಸಿಟಿ ಒಳಗಡೆ ಪೂರ್ತಿ ವಿದ್ಯುತ್ ಜಗಮಗಿಸ್ಬೇಕು ದೀಪಗಳು. ಈಗ ನಾವೇನೊಂದು ಕಮಿಟಿಗೆ ನೋಡಿ, ನಾಡ ಹಬ್ಬ ಅಂತಂದಾಗ ಈಗ ನಾವು ಮನೇಲಿ ಮಾಡಿದಾಗ ದೀಪಗಳು ಹಂಚ್ತೀವಿ, ದೀಪಾವಳಿ ಮಾಡಿದಾಗ ದೀಪ ಅವೆಲ್ಲ ಮಾಡ್ಕೊಂಡ್ ಬರ್ತಾ ಇರ್ತೀವಿ. ಇದು ನೀವ್ ಹೇಳ್ದಂಗೆ ಎಲ್ಲಾರ್ಗು ಈಗ ಹೆಂಗರು ಸರ್ಕಾರದಲ್ಲಿ ಒಂದ್ ಸ್ವಲ್ಪ ದುಡ್ಡು ಕೊಡ್ತಾವ್ರೆ, ಅದನ್ನ ಒಳ್ಳೆ ರೀತಿಲಿ ಉಪಯೋಗಿಸ್ಕೊಳ್ಳಿ ಅಂತ ಅಂದಾಗ ಪಾಪ ಕಮಿಟಿನೂ ಒಪ್ಕೊಂಡ್ರು. ಕಮಿಟಿಲಿ ಎಲ್ಲಾರು ಸೇರ್ಕೊಂಡು ಎಲ್ಲಾ ಕಡೆ ಈ ಸಲ ಬೇರೆ ಕಳೆದ ವರ್ಷಕ್ಕಿಂತ ಚೆನ್ನಾಗ್ ಮಾಡೋರೆ. ಕೆಲವು ನಮ್ಮ ಸ್ಥಳೀಯರು ಅವರು ಸಹಾಯಧನದಿಂದ ಒಂದು ಮೇನ್ ರೋಡ್ ಅಲ್ಲಿ ಸುದರ್ಶನ್ ಸರ್ಕಲ್ ಟು GT ಸರ್ಕಲ್ ಗಂಟ ಒಂದ್ ಒಳ್ಳೆ ರೀತಿಲಿ ಎಕ್ಸ್ಟ್ರಾ ಲೈಟಿಂಗ್ಸ್ ಮಾಡಿಸ್ಕೊಟ್ರು. ಮಾತ್ರ ನೀವ್ ಹೇಳ್ದಂಗೆ ಹಬ್ಬ ಅಂದ್ರೆ ಲೈಟ್ಸ್ ಅಂದ್ರೆ ಬೆಳಕು, ಒಂದ್ ರೀತಿಲಿ ದೀಪ. ಆ ವಿಚಾರದಲ್ಲಿ ದೀಪದ ಮುಖಾಂತರ, ಯಾಕಂದ್ರೆ ನಾವು ಪೂಜೆ ಮಾಡಿದಾಗ ಫಸ್ಟ್ ಏನ್ ಮಾಡ್ತೀವಿ, ದೀಪ ಹಚ್ಚಿ ಅಂತೀವಿ. ಅದು ಫಸ್ಟ್ ಗೆ ನಮ್ಮ ಸಂಪ್ರದಾಯ. ಆ ವಿಚಾರದಲ್ಲಿ ಬೆಳಕಿಂದಾನೆ ಅದು ನೈಟ್ ಟೈಮ್ ಅಲ್ಲಿ ನನ್ಗೆ ಗೊತ್ತಿರಂಗೆ ಒಂಚೂರು ಎಲ್ಲಾ ಕಡೆ ಮಡಿಕೇರಿ ಒಂದ್ ರೀತಿಲಿ ಜಗಮಗಿಸ್ಲಿ. ಮಾತ್ರ ನೀವ್ ಹೇಳ್ದಂಗೆ ಲೈಟ್ ಇಲ್ಲ ಅಂದ್ರೆ ಹಬ್ಬನೇ ಇಲ್ಲ. ಆ ವಿಚಾರದಲ್ಲಿ ಇತ್ತೀಚೆಗೆ ಒಂದು ಲೈಟಿಂಗ್ಸ್ ಇಡೀ ಟೌನ್ಗೆ ಹಾಕ್ಸ್ಬೇಕು. ಮಾತ್ರ ಇಡೀ ಟೌನ್ ಆ ಮಟ್ಟಕ್ಕೆ ಹಾಕ್ಸ್ಬೇಕು ಅಂತಂದ್ರೆ ಇಡೀ ಫಂಡ್ ಅಲ್ಲಿಗೆ ಹೋಗ್ಬಿಡುತ್ತೆ. ಆ ವಿಚಾರದಲ್ಲಿ ಕೇಳಿದೆ ವೈಯಕ್ತಿಕವಾಗಿ ಖಂಡಿತವಾಗಿ ನೀವು ತುಂಬಾ ಕೊಟ್ಟಿದ್ದೀರಿ. ಏನಾಗುತ್ತೆ ಅಂದ್ರೆ ವೈಯಕ್ತಿಕಕ್ಕಿಂತ ಈಗ ಎಲ್ಲರಿಗೂ ಒಂದ್ ರೀತಿಲಿ ನೋಡ್ಲಿಕ್ಕೆ ಒಂದು ಅವಕಾಶ ಸಿಗ್ಬೇಕು. ಆಮೇಲೆ ಇನ್ನು ವಿಶೇಷವಾಗಿ ನಮಗ್ ಬಿಡಿ, ನಮ್ ಮಕ್ಳಿಗೆ ಇದೊಂದು ಹಬ್ಬ ನಾವು ಇರ್ಲೇಬೇಕು, ನಮ್ಮ ಮಕ್ಳಿಗೆ ತೋರ್ಸ್ಲೇಬೇಕು ಅಂತ ನಮ್ದೊಂದು ಆಸೆ. ಅದಕ್ಕೋಸ್ಕರ ಈ ಬರಂತ ಪೀಳಿಗೆಗೆ ಈ ತರ ಎಲ್ಲಾ ಮಾಡ್ತಿದ್ರಪ್ಪ ಆ ಟೈಮಲ್ಲಿ ನಾವು ಇನ್ನೂ ಇದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಬೇಕು. ಹೌದು, ಅದು ನಮ್ಮ ಆಸೆ. ಎಸ್ ಖಂಡಿತ. ಆಮೇಲೆ ಇನ್ನೊಂದೇನಂದ್ರೆ, ಮುಖ್ಯವಾಗಿ ದಸರಾ ಸಂದರ್ಭದಲ್ಲಿ ಬಂದಿದ್ದು ಅಂತಂದ್ರೆ ಏನು DJ ಈ ಒಂದು ಅದು ಇನ್ನೂ ಕೂಡ ನಡೀತಾ ಇರೋವಂಥದ್ದು ಏನು, ಯಾಕೆಂತಂದ್ರೆ ದಶಮಂಟಪಗಳಲ್ಲಿ ಆ ಒಂದು ಎಫೆಕ್ಟಿವ್ ಇದ್ರೇನೆ ಚಂದ ಈಗ ನೀವ್ ಹೇಳ್ದಂಗೆ ಮ್ಯೂಸಿಕ್ ಇಸ್ ಇಂಪಾರ್ಟೆಂಟ್. ಮತ್ತೆ ನೀವ್ ಹೇಳ್ದಂಗೆ ಕಾನೂನು ಒತ್ತಡಗಳು ಅವೆ. ಖಂಡಿತ ಲಾಸ್ಟ್ ಟೈಮ್ 2-3 ಸಲ ನೀವ್ ಹೇಳ್ದಂಗೆ ಫೈನ್ ಹಾಕೋದು ಏನಾಗ್ತಿತ್ತು. ಪಾಪ ಅಷ್ಟೆಲ್ಲ ಖರ್ಚು ಮಾಡಿ ನಮಗೆ ಪ್ರದರ್ಶನ ಮಾಡ್ಲಿಕ್ಕೆ ಅವಕಾಶ ನಮ್ಮ ಮಂಟಪದವ್ರು ಸಿಕ್ಲಿಲ್ಲ ಅಂತಂದ್ರೆ ಒಂದ್ ರೀತಿಲಿ ಬೇಸರ ಸಂಗತಿ. ಬಟ್ ನನ್ಗೆ ಗೊತ್ತಿರಂಗೆ ಕಳ್ಸಲಿ 4-5 ಟ್ರ್ಯಾಕ್ಟರ್ ಟ್ರೈಲರ್ಗಳು ಇದ್ದು, ಈಗ 2 ರಿಸ್ಟ್ರಿಕ್ಷನ್ ಮಾಡ್ಕೊಂಡ್ ಬಂದವ್ರೆ. ಮಾತ್ರ ನೀವ್ ಹೇಳ್ದಂಗೆ ನಮ್ಮ ಮಡಿಕೇರಿಯಲ್ಲಿ ಎಲ್ಲಾ ರೋಡ್ಗಳು ಅಷ್ಟು ದೊಡ್ಡದು ಇಲ್ಲ. ಮಾತ್ರ ನನ್ಗೆ ಗೊತ್ತಿರಂಗೆ ಮಂಟಪದವ್ರು ಆ ಭಾಗಕ್ಕೆ ಎಷ್ಟು ಸಾಧ್ಯ ಇದೆ ಸೇಫ್ಟಿಯಲ್ಲಿ ಮಾಡ್ಕೊಂಡ್ ಬಂದವ್ರೆ. ಮಾತ್ರ ಇತ್ತೀಚೆಗೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಆದೇಶದಿಂದ ಸೌಂಡ್ ಪ್ರದೂಷಣ ಆಗದಂಗೆ ಒಂದ್ ರೀತಿಲಿ ಕರ್ಟೇಲ್ ಮಾಡ್ಬೇಕು, 10 ಗಂಟೆ ಒಳಗೆ ಮಾಡ್ಬೇಕು ಅಂತ ಏನು ಕಾನೂನು ಮಾಡ್ಕೊಂಡವ್ರೆ. ಆ ರೀತಿಲಿ ಪಾಪ ನೀವ್ ಹೇಳ್ದಂಗೆ ಮಾತ್ರ ಇಲ್ಲಿ ನಮ್ಮ ಕಾನೂನು ಉಲ್ಲಂಘಿಸಿ ಅಂತ ನಾನು ಹೇಳೋದಿಲ್ಲ. ಬಟ್ ಸಂಪ್ರದಾಯವು ಯಾವ ರೀತಿಲಿ ನಡ್ಕೊಂಡ್ ಬಂದೈತೆ ಅಂತ ಸಂದರ್ಭದಲ್ಲಿ ನಮ್ಗೇನಾಯ್ತು ಅಂತ ನೀವ್ ಹೇಳ್ದಂಗೆ ಈ ಲಾಸ್ಟ್ ನಮಗೆ ಈ ಶೋ ಕೊಡೋದು, ಫೈನಲ್ ಶೋ ಕೊಡೋದು, ಪ್ಲಸ್ ಈ ಟ್ಯಾಬ್ಲೇಷನ್ ಮಾಡೋದು, ಈ ಚೆಕಿಂಗ್ ಮಾಡೋದು ಬೆಳಗಿನ ಜಾವ 3 ಗಂಟೆ. ಆ ವಿಚಾರದಲ್ಲಿ ಒಂದ್ ರೀತಿಲಿ ಮಾತ್ರ ನೀವ್ ಹೇಳ್ದಂಗೆ ನಮ್ಮಲ್ಲಿ ಏನ್ ಹೆದರಿಕೆ ಅಂತಂದ್ರೆ ಸೇಫ್ಟಿ ಇಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್. ಕೆಲವು ಈ ವರ್ಷದಲ್ಲಿ ನೀವ್ ಹೇಳ್ದಂಗೆ
4-5 ದುರ್ಘಟನೆ ನಡೆದಿದೆ ಹಾ. ಕ್ರೌಡ್ ಮ್ಯಾನೇಜ್ಮೆಂಟ್ ಅಲ್ಲಿ. ಹೌದು. ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಯಾಕಂದ್ರೆ ಅವ್ರದೇ ಜವಾಬ್ದಾರಿ ಅವ್ರ ಮೇಲೆ ಬರ್ತದೆ ಅಂತ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ರೀತಿಲಿ ತಗೋಬೇಕು ಅಂತ ದಸರಾ ಮಂಟಪಕ್ಕೆ ಅವ್ರಿಗೆ ಪ್ಲಸ್ ಮೇನ್ ಸಮಿತಿ ಅವರಿಗೆ ಆದೇಶ ಮಾಡೋರೆ. ನಾವು ಸೇಫ್ಟಿಗೆ ಫಸ್ಟ್, ಯಾಕಂದ್ರೆ ಪಾಪ ಯಾರೋ ಅನಾಮಿಕರು ಬಂದು ನಮ್ಮ ಇದರಿಂದ ಬೇರೆಯವ್ರಿಗೆ ಅಂದ್ರೆ ಜೀವಕ್ಕೆ ತೊಂದರೆ ಆಗ್ಬಾರ್ದು. ಆ ವಿಚಾರದಲ್ಲಿ ಒಂದ್ ರೀತಿ ನನ್ಗೆ ಗೊತ್ತಿರಂಗೆ ಕಳೆದ ವರ್ಷ ಒಬ್ರು ಡಾಕ್ಟರ್ ಯಾವ್ದೋ ಬೇರೆ ಊರಿಂದ ಬಂದು ವಾಪಸ್ ಹೋಗ್ಬೇಕಾದ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಲ್ಲಿ ತಿರೋಯ್ತಾರೆ. ನಿಮ್ಗೂ ಗೊತ್ತಿಲ್ಲ ಇದು. ಹೌದು. ನಮ್ಮ ಜಿಲ್ಲೆಯಲ್ಲ, ಇಲ್ಲಿ ಹೋಗಿ ಬೆಳಗಿನ ಜಾವ ಸುಸ್ತಾಗಿತ್ತು, ಇಲ್ಲ ನಿದ್ರೆ ಕಣ್ಣಲ್ಲಿ ಗಾಡಿ ಓಡಿಸ್ಬೇಕಾದಾಗ ಅವ್ರ ಅರಸೀಕೆರೆಯಿಂದ ಆ ಕಡೆಗೆ ಹೋದಂತ ಸಂದರ್ಭದಲ್ಲಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಲ್ಲಿ ಅವ್ರಿಗೆ ಆರೋಗ್ಯ ಅಂದ್ರೆ ಬೇರೆ ಅಂದ್ರೆ ಆಕ್ಸಿಡೆಂಟ್ ಆಗ ಒಂದು ಚಿಕಿತ್ಸೆ ಪಡ್ಕೋತಾರೆ. ಆ ವಿಚಾರದಲ್ಲಿ ನೀವ್ ಹೇಳ್ದಂಗೆ ನಮ್ಮಿಂದ ಸಾರ್ವಜನಿಕಕ್ಕೆ ತೊಂದರೆ ಆಗ್ಬಾರ್ದು. ಸೇಫ್ಟಿ ಇಸ್ ಇಂಪಾರ್ಟೆಂಟ್. ಆಮೇಲೆ ಬಂದಾಗ ನಾವು ನಮ್ಮ ಹೆಣ್ಮಕ್ಳು ಇರ್ಬೋದು, ಹುಡುಗರು ಇರ್ಬೋದು, ಖುಷಿಯಾಗಿ ಎಷ್ಟು ಕ್ಲೀನ್ ಆಗಿ ಮಾಡಿದ್ರು ಅಂತ ಬಂದ್ಬಿಟ್ಟು ಹೊರಗಡೆ ಹೋದ್ರೆ ನಮ್ ಖುಷಿ. ಹೌದು ಹೌದು, ಖಂಡಿತ ಸರ್. ಆಮೇಲೆ ಇನ್ನೊಂದೇನಂದ್ರೆ ಈಗ ಒಂದ್ ರೀತಿಯಲ್ಲಿ ದಶಮಂಟಪಗಳು ಆಗ್ಲೇ ಹೇಳದಂಗೆ ದಶಮಂಟಪಗಳು ಅವರು ಕಾಂಪಿಟೇಷನ್ ಅದು ಕೆಲವೊಂದ್ಸಲ ಏನ್ ಬಂತು ಅಂದ್ರೆ ಇಲ್ಲ ಇದು ಸ್ಪರ್ಧಾತ್ಮಕವಾಗಿರೋದ್ ಬೇಡ, ಕೇವಲ ಇದ್ ಮಾತ್ರ ಈಗ ಅನ್ನುವಂತ ನೀವ್ ಹೇಳ್ದಂಗೆ ನನ್ಗೂ ಒಪ್ತೀನಿ, ಸ್ಪರ್ಧೆ ಆಗ್ಬಾರ್ದು ಅಂತ. ಇಲ್ಲಿ ಅಂದ್ರೆ ನಾನು ಅದೇ ಅಂದ್ರೆ ಹೆಲ್ತಿ ಕಾಂಪಿಟೇಷನ್ ಇದೆ. ಯಾರು ಟೀಕೆ ಮಾಡ್ಕೊಂಡಿಲ್ಲ, ನಾನ್ ಚೆನ್ನಾಗ್ ಮಾಡ್ಬೇಕು ಅಂತ ಅವರ ಆಸೆ. ಆಮೇಲೆ ಯಾವ್ದ್ರಲ್ಲಾದ್ರೂ ಒಂದ್ ಸ್ವಲ್ಪ ಕಾಂಪಿಟೇಟಿವ್ ಇದ್ರೇನೆ ಇಟ್ ಬ್ರಿಂಗ್ಸ್ ದ ಬೆಸ್ಟ್ ಕ್ವಾಲಿಟಿ ಅವಾಗ ತರೋದು. ಇಲ್ಲಾಂದ್ರೆ ಏನೋ ಒಂದ್ ಸಣ್ಣದಾಗಿ ಮಾಡ್ಕೊಂಡು ಹೋಯ್ತಿರು. ಯಾಕೆ ಒಬ್ರಿಗಿಂತ ಒಬ್ರು ಮಾತ್ರ ನೀವ್ ಹೇಳ್ದಂಗೆ ಮಾಡ್ಲಿ ಪಾಪ, ನೀವ್ ಹೇಳ್ದಂಗೆ ಮಾತ್ರ ನೀವ್ ಹೇಳ್ದಂಗೆ ಗೊಂದಲ ಆಗ್ಬಾರ್ದು, ಗಲಾಟೆಗಳಾಗ್ಬಾರ್ದು. ಆಮೇಲೆ ನಾನು ಅವ್ರನ್ನ ನೋಡೋದಿಲ್ಲ, ಇವ್ರ ಮಕ್ಕ ನೋಡೋದಿಲ್ಲ 6 ತಿಂಗಳಿಗೆ, ಆ ತರ ಆಗ್ಬಾರ್ದು. ಅವತ್ತೇ ಮುಗಿಸ್ಕೊಂಡು ಕಾಂಪಿಟೇಷನ್ ಆಯ್ತು, ಮುಗೀತು. ಸೋಲು ಗೆಲುವು ಜೀವನದಲ್ಲಿ ಇದ್ದೇ ಇರ್ತದೆ. ನೆಕ್ಸ್ಟ್ ಇಯರ್ ಒಂದು ಅವಕಾಶ ಸಿಕ್ಕೇ ಸಿಗ್ತದೆ. ಸೊ ಯು ಶುಡ್ ಟ್ರೈ ಟು ಡೂ ಬೆಟರ್ ನೆಕ್ಸ್ಟ್ ಇಯರ್ ಅಂತ ನನ್ನ ಅಭಿಪ್ರಾಯ. ಬಟ್ ನೀವ್ ಹೇಳ್ದಂಗೆ ಸ್ಪರ್ಧೆ ಮಾಡಬೇಡಿ ಅಂತ ಹೇಳೋದಿಲ್ಲ, ಬಟ್ ಅಷ್ಟು ಫಿಯರ್ಸ್ ಕಾಂಪಿಟೇಷನ್ ಆಗ್ಬಾರ್ದು ಅಂತ ನನ್ನ ಅಭಿಪ್ರಾಯ. ಹಲವಾರು ವಿಭಿನ್ನ ಕಾರ್ಯಕ್ರಮಗಳು ತಾವು ಏನು ಆಯೋಜನೆ ಮಾಡ್ತಾ ಇದ್ದೀರಾ. ಇವತ್ತು ಕಾಫಿ ದಸರಾ ಏನಿತ್ತು, ಆ ಕಾಫಿ ದಸರಾವನ್ನು ಕೂಡ ಯಶಸ್ಸಾಗಿದೆ ಇವತ್ತು ಅನ್ಬೋದು. ಮತ್ತೆ ಇನ್ನು ಮಹಿಳಾ ದಸರಾ ಇರ್ಬೋದು, ಜಾನಪದ ದಸರಾ, ಮಕ್ಕಳ ದಸರಾ, ಇದ್ರ ಜೊತೆಗೆ ನೀವೊಂದು ಒಬ್ಬ ಈ ಏನು ಖ್ಯಾತ ಒಬ್ಬ ಸಿಂಗರ್ನು ಕೂಡ ತಮ್ಮ ಒಂದು ನಾವೆಲ್ಲರೂ ಸ್ನೇಹಿತರುಗಳು ಪ್ಲಸ್ ಆಮೇಲೆ ಬೇರೆ ಬೇರೆಯವರೆಲ್ಲರೂ ಸೇರ್ಕೊಂಡು ಅವರು ಲಾಸ್ಟ್ ಟೈಮ್ ಅರ್ಜುನ್ ಜನ್ಯ ಬಂದಿದ್ರು, ವಿಜಯ್ ಪ್ರಕಾಶ್ ಬಂದಿದ್ರು. ಆಮೇಲೆ ಈ ಸಲ ಏನು ರಘು ದೀಕ್ಷಿತ್ ಕರ್ಕೊಂಡ್ ಬರ್ಬೇಕು ಅಂತ ಏನೋ ನಮ್ಮ ಸಮಿತಿಯವರು ಸಬ್ ಕಮಿಟಿಯವರು ತೀರ್ಮಾನ ಮಾಡೋರೆ. ನಾನು ಜಾಸ್ತಿ ಈ ಹಾಡ್ ಕೇಳಕ್ಕೂ ನೀವು ಪುರುಷತ್ವ ಕೊಡೋದಿಲ್ಲ ಈಗ, ಅದಕ್ಕೋಸ್ಕರ ಪಿಕ್ಚರ್ ನೋಡಕ್ಕೂ ನೀವು ಬಿಡ್ತಾ ಇಲ್ಲ. ಆ ವಿಚಾರದಲ್ಲಿ ಒಂದ್ ಸ್ವಲ್ಪ ಇವ್ರ ಮುಖಾಂತರ ನಾವು ಕೆಲವು ಹಾಡುಗಳು ಕೇಳ್ಕೊಳ್ಳೋಣ ಅಂತ ನಮ್ಮ ಆಸೆ. ಬಟ್ ನೀವ್ ಹೇಳ್ದಂಗೆ ಕಾಫಿ ತರ ಏನು ಜನ ಒಂದ್ ಮಾಡಕ್ ಅವಕಾಶ, ಮ್ಯೂಸಿಕ್ ಇನ್ನೂ ಆ ತರ ಇದೆ. ಮ್ಯೂಸಿಕ್ ಇರ್ಬೋದು, ಕಲೆ ಇರ್ಬೋದು, ಡಾನ್ಸ್ ಇರ್ಬೋದು, ಒಂದ್ ರೀತಿಲಿ ಫ್ಯಾಮಿಲಿಗಳನ್ನ ಒಂದ್ ಮಾಡಕ್ ಒಂದು ಅವಕಾಶ. ಆ ವಿಚಾರದಲ್ಲಿ ನಮಗೆ ಅದೊಂದು ನೀವ್ ಹೇಳ್ದಂಗೆ ಮನೋರಂಜನೆ ಕಾರ್ಯಕ್ರಮದಲ್ಲಿ ಆತರ ಭಾಗವಹಿಸಿದ್ರೆ ಫ್ಯಾಮಿಲಿಗಳು ಒಂದಾಗಕ್ ಒಂದು ಅವಕಾಶ. ಯಾಕಂದ್ರೆ ಹಬ್ಬದ ವಾತಾವರಣ ಖಂಡಿತ ಎಲ್ಲಾರು ಸೇರ್ಕೊಂಡ್ರೆ ಹಬ್ಬ ಮಾಡಕ್ ಆಗುತ್ತೆ. ಆ ರೀತಿಲಿ ನಮ್ಮ ಫ್ಯಾಮಿಲಿ ಲೆಕ್ಕರಲ್ಲಿ ಬರ್ಲಿ ಅಂತ ನಾವು ಅದನ್ನೇ ಬೇಡ್ಕೊತೀವಿ. ದಸರಾ ಅನ್ನೋದು ನಿಜವಾಗ್ಲೂ ಎಲ್ಲಾ ರೀತಿಯ ಎಲ್ಲಾ ಜನಾಂಗದವರಿಗೂ ಎಲ್ಲರೂ ಕೂಡ ಒಂದಾಗಿ ಬೆರೆಯುವಂತ ಒಂದು ನಾಡ ಹಬ್ಬ ಇದು. ಖಂಡಿತವಲ್ಲೂ ಆ ದಸರಾ ಯಶಸ್ವಿ ಆಗೇ ಆಗುತ್ತೆ. ವೀಕ್ಷಕರೇ, ಬ್ರೇಕ್ ನಂತರ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ದಸರಾ ವಿಶೇಷ ಕಾರ್ಯಕ್ರಮಗಳು ನಮ್ಮೊಂದಿಗೆ ಇವತ್ತು ಡಾಕ್ಟರ್ ಮಂತ್ರಗೌಡ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಿದ್ದಾರೆ. ಅವ್ರ ಜೊತೆಗೆ ಮಾತಾಡ್ತಾ ಇದ್ವಿ. ಈ ಬಾರಿ ಸರ್ ದಸರಾಕ್ಕೆ ಬಹುಶಃ ಈ ಹಿಂದೆ ಕಾಣದಂತ ಅತಿ ಹೆಚ್ಚಿನ ಅನುದಾನವನ್ನ ತಾವು ತರುವಲ್ಲಿ ಸಫಲರಾಗಿದ್ದೀರಿ. ಯಾಕೆಂತಂದ್ರೆ ಬಹುಶಃ ಮಡಿಕೇರಿ ದಸರಾ ಅಂತಂದ್ರೆ ಮೈಸೂರು ದಸರಾ ಕೆಲವೊಂದ್ ಕಡೆ ಬಹಳಷ್ಟು ಹೆಚ್ಚಿನ ಅನುದಾನ ಹಿಂದೆ ಹೋಗ್ತಾ ಇತ್ತು. ಮಡಿಕೇರಿ ದಸರಾಕ್ಕೆ 1 ಕೋಟಿ ಹತ್ತತ್ರ ಬರೋದು ಕೂಡ ಕಷ್ಟ ಆಗ್ತಿತ್ತು. ಆದ್ರೆ ಈ 3 ವರ್ಷದ ಈ ಒಂದು ಅವಧಿಯಲ್ಲಿ ತಮ್ಮ ಅವಧಿಯ ನಂತರದಲ್ಲಿ 1 ಕೋಟಿ ಕಳೆದ ಬಾರಿ ಬಂತು, ಈ ಬಾರಿ ಕೂಡ ಹೆಚ್ಚಾಗಿದೆ. ಇನ್ನು ಕೂಡ ಬಹುಶಃ ಅದು ಸಾಕಾಗದು ಅನ್ನುವಂಥದ್ದು ಎಷ್ಟು ಕೊಟ್ಟರು ಸಾಗಲಿಲ್ಲ. ಕಾರಣ ನಾನು ಹೇಳ್ಬಿಡ್ತೀನಿ ಕೇಳಿ. ಸ್ಟೇಜ್ ಮಾಡಕ್ಕೆ ಲೈಟಿಂಗ್ಸ್ ಇರ್ಬೋದು, ಸೌಂಡ್ ಇರ್ಬೋದು, ಕ್ವಾಲಿಟಿ ಕೊಡ್ಬೇಕಂತ ಸಂದರ್ಭದಲ್ಲಿ ಖರ್ಚು ಜಾಸ್ತಿ ಆಗೈತೆ. ಈಗ ನೀವೇ ನೋಡ್ತಾ ಇದ್ರೆ ನಿಮ್ಮ ಮೀಡಿಯಾದಲ್ಲಿ ಈ ತರ ಇಲ್ಲ ಅಂತ ಇದ್ರೆ ಏನ್ ಮಾಡ್ತಿದ್ರಿ ಹೇಳಿ? ಇದೆಲ್ಲ ಎಕ್ವಿಪ್ಮೆಂಟ್ ಗೆ ಯು ನೀಡ್ ಮನಿ. ಇಫ್ ಯು ಡೋಂಟ್ ಗಿವ್ ಮನಿ, ಆ ತಕ್ಕಂಗೆ ಕ್ವಾಲಿಟಿ ಇನ್ಸ್ಟ್ರೂಮೆಂಟೇಷನ್, ಕ್ವಾಲಿಟಿ ಸೌಂಡ್, ಕ್ವಾಲಿಟಿ ಲೈಟ್ ಸಿಕ್ಕದೇ ಇಲ್ಲ. ಅದೊಂದು. ಎರಡನೇದು ಕಲಾವಿದರುಗಳಿಗೆ ಪಾಪ ಅವರು ಏನ್ ಹೇಳ್ದಂಗೆ
ಇದ್ರ ಮೇಲೆ ಬದುಕಿರೋದು, ಬದುಕಿರ್ತದೆ, ಹೌದು. ಅದ್ರಲ್ಲಿ ನಾವು ಕಡಿಮೆ ಮಾಡ್ಬೇಕು ಅಂತ. ಹೌದು, ಕೆಲವು ಜನ ಜಾಸ್ತಿ ರೇಟ್ ಹಾಕ್ಬಹುದು ಕೆಲವು ಟೈಮಲ್ಲಿ, ಬಟ್ ಪಾಪದವರಿಗೆ ಹೌದು. ಒಂದ್ ಸ್ವಲ್ಪ ಆದ್ರೂ ನೀವ್ ಹೇಳ್ದಂಗೆ ಅವ್ರ ಹೊಟ್ಟೆಪಾಡಿಗೆ ಅಂತ ಅನುಕೂಲ ಆಗ್ಬೇಕು ಅಂತ ನನ್ನ ಅಭಿಪ್ರಾಯ. ದಟ್ ಇಸ್ ಅನ್ ಎನ್ಕರೇಜ್ಮೆಂಟ್. Yes. ನೀವ್ ಹೇಳ್ದಂಗೆ ಬೇರೆ ರೀತಿಲಿ ಕಡಿಮೆ ಮಾಡ್ಕೋಬಹುದು ಅಂತ ನಾನು ಹೇಳ್ದೆ, 2-3 ಪ್ರೋಗ್ರಾಮ್ ಅಲ್ಲಿ ನಾನು ಹೇಳ್ದೆ. ಅನಾವಶ್ಯಕತೆಗೆ ಖರ್ಚಾಗದ್ ಬೇಡ, ನಮ್ಮ ಟ್ರೋಫಿಗಳು ಇವೆಲ್ಲ ಒಂದ್ಸಲಿ ಕೊಡಿ, ಒಬ್ಬರಿಗೆ ಕೊಡಿ ಸಾಕು. ಅದೇ ಪದೇ ಪದೇ ಮಾಡ್ಕೊಂಡು ಎಲ್ಲೆಲ್ಲಿ ಕಾಸ್ಟ್ ಕಟಿಂಗ್ ಮಾಡಬಹುದು ಅಲ್ಲಿ ನಾವು ನಿರಂತರ ಪ್ರಯತ್ನ ಮಾಡ್ಬೇಕು. ಬಟ್ ಕೆಲವು ಟೈಮಲ್ಲಿ ನಾವು ಕಲಾವಿದರಿಗೆ ಎಕ್ವಿಪ್ಮೆಂಟ್ಸ್ ಗೆ ಸ್ಟೇಜ್ ಲೈಟಿಂಗ್ಸ್ ಅವೆಲ್ಲ ಒಂದ್ ಸ್ವಲ್ಪ ನಾವು ಚೌಕಾಸಿ ಮಾಡ್ಬಾರ್ದು ಅಂತ ನನ್ನ ಅಭಿಪ್ರಾಯ. ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ನಾವು ಕಳೆದ ಮೊದಲೇ ಸಲಿ 95 ಲಕ್ಷ ಕೊಟ್ರು. ಅದಕ್ಕಿಂತ ಹಿಂದೆ 50 ಲಕ್ಷ ಬಂದಿರ್ಬೋದು, ಅದಾದ್ಮೇಲೆ 95 ಲಕ್ಷ ಬಂತು. ಕಳೆದ ವರ್ಷ 150 ಲಕ್ಷ ಅಂದ್ರೆ 1,50,00,000 ಕೊಟ್ರು. ಈ ಸಲಿನೂ 1,50,00,000 ಕೊಟ್ರು. ನೋಡಿ, ನಾವ್ ಇದ್ರಲ್ಲಿ ಜಾತಿತ್ವ ಪಕ್ಷಾತಿತ್ವ ನಾವು ನಾಡಹಬ್ಬ ಮಾಡ್ಕೊಂಡ್ ಬಂದಿದೀವಿ. ನಾವು ಅವ್ರ ಕಮಿಟಿಲಿ ಆಯ್ತು, ಈ ಕಮಿಟಿ ಆಯ್ತು, ನಾವು ಕಳೆದ ವರ್ಷಕ್ಕಿಂತ ಚೆನ್ನಾಗ್ ಮಾಡ್ಬೇಕು ಅಂತ ನಾನು ಈ ವರ್ಷಕ್ಕಿಂತ ನೆಕ್ಸ್ಟ್ ವರ್ಷ ಇನ್ನೂ ಚೆನ್ನಾಗ್ ಮಾಡ್ಬೇಕು ಅಂತ ಆಸೆ ಇರ್ತದೆ. ಅದಕ್ಕೆ ಹಣಕಾಸು ವ್ಯವಸ್ಥೆನೂ ಬೇಕು, ಇಲ್ಲ ಅಂತಲ್ಲ. ನನ್ ಗೊತ್ತಿರಂಗೆ ಕೆಲವು ನಮ್ಮ ಸ್ನೇಹಿತರುಗಳು ದಾನಿನೂ ಮಾಡೋರೆ, ಅವರೆಲ್ಲರೂ ಪಾಪ ಸಹಾಯಧನದಿಂದ ಈ ಮಟ್ಟಕ್ಕೆ ಬಂದವ್ರೆ. ಮಾತ್ರ ದಸರಾ ಮಂಟಪದಗಳು ಅಷ್ಟೊಂದು ದಾನ ಮಾಡ್ಕೊಂಡ್ ಬಂದವ್ರೆ. ಅವ್ರು ನನ್ ಗೊತ್ತಿರಂಗೆ ಕೆಲವು ಜನ ಹೈದರಾಬಾದ್ ಹೋಗವ್ರೆ, ಬೇರೆ ಬೇರೆ ಕಡೆ ಬೇರೆ ಬೇರೆ ಊರು ಶ್ರಮ ಇರ್ತದೆ ಅವರಲ್ಲಿ. ಸೊ ನೀವ್ ಹೇಳ್ದಂಗೆ ಅದಕ್ಕೆಲ್ಲಾನು ದುಡ್ಡು ಬೇಕು. ಹೌದು ಹೌದು. ನೀವ್ ಹೇಳ್ದಂಗೆ ದುಡ್ಡು ಕೊಟ್ಟಂತ ಸಂದರ್ಭದಲ್ಲಿ ಅವ್ರಿಗೆ ಒಂದ್ ಸ್ವಲ್ಪ ಗೌರವ ಅಂತ ಕೊಡಂತ ರೆಕಗ್ನೇಷನ್ ಮಾಡ್ಬೇಕು. ಆ ವಿಚಾರದಲ್ಲಿ ನೀವ್ ಹೇಳ್ದಂಗೆ ಸ್ಟೇಜ್ ಪ್ರೋಗ್ರಾಮ್ ಅಲ್ಲಿ ಬಂದು ಕರೆಸಿ ಸನ್ಮಾನ ಮಾಡಿಸ್ಬೇಕು. ಆ ರೀತಿಲಿ ನೀವ್ ಹೇಳ್ದಂಗೆ ನಿರಂತರವಾಗಿ ಎಷ್ಟು ದುಡ್ಡು ಕೊಟ್ರು ಸಾಲದಿಲ್ಲ, ಬಟ್ ಕಡಿಮೆ ಮಾಡಕ್ಕಂತೂ ನಮ್ಗೆ ಇಷ್ಟ ಇಲ್ಲ. ಯಾಕಂದ್ರೆ ಅದ್ದೂರಿಯಾಗಿ ಪ್ರತಿ ವರ್ಷ ಒಬ್ರಿಗಿಂತ ಒಂದ್ ವರ್ಷಕ್ಕಿಂತ ಅದ್ದೂರಿ ಆಗ್ಬೇಕು ಅಂತ ನಮ್ಮ ಆಸೆ. ಓಕೆ ಸರ್, ನಿಜವಾಗ್ಲು ಯಾಕೆಂತಂದ್ರೆ ಒಂದ್ ರೀತಿಯ ಅನುದಾನ ಸರ್ಕಾರದಿಂದ ಬರುವಂತ ಅನುದಾನ ಕೂಡ ಬಹುಶಃ ನಾನು ಹೇಳೋದು ಮನೆ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ನಿಮ್ಮೆಲ್ಲಿನ ಒಂದು ಅಭಿಮಾನದಿಂದ ಮತ್ತು ಎಸ್ ಪನ್ನಣ್ಣನವರ ಒಂದು ಅಭಿಮಾನದಿಂದ ನಿಜವಾಗ್ಲೂ ಜಿಲ್ಲೆಗೆ ಒಂದ್ ರೀತಿಯ ಮತ್ತು ಇದಕ್ಕೂ ಎರಡಕ್ಕೂ ದಸರಾಗೂ ಕೂಡ ಒಂದು ಒಳ್ಳೆ ಅನುದಾನ ಕೊಟ್ಟಿದ್ದಾರೆ ಅಂತ ಖಂಡಿತವಲ್ಲೂ ಸಂತೋಷ ಇದೆ. ಹಾಗೆ ನಿಮ್ಮ ಒಂದು ಏನು ವಿಭಿನ್ನ ಆಲೋಚನೆಗಳ ಮೂಲಕ ಕೆಲವು ವಿಭಿನ್ನ ಕಾರ್ಯಕ್ರಮಗಳು, ಕಾಫಿ ದಸರಾ ಇರ್ಬೋದು, ಈಗ ನಾಡಿದ್ದು ರಘು ದೀಕ್ಷಿತ್ ಅವ್ರನ್ನ ಹೆಸರಂತ ಗಾಯಕರನ್ನ ಕರೆಸುವಂತದ್ದಿರ್ಬೋದು, ತುಂಬಾ ಒಳ್ಳೆ ಕಾರ್ಯಕ್ರಮಗಳು ನಡೀತಾ ಇದೆ. ನಿಜವಾಗ್ಲೂ ಈ ದಸರಾ ಯಶಸ್ಸಾಗುತ್ತೆ. ಅದರೊಂದಿಗೆ ನಮ್ಮ ಈ ದಸರಾಗೆ ಸಂಬಂಧಪಟ್ಟಂಗೆ, ಯಾಕೆಂತಂದ್ರೆ ಒಂದ್ ರೀತಿಯಲ್ಲಿ ವಿಜೃಂಭಣೆನೂ ಬೇಕು, ಅದ್ರ ಜೊತೆಗೆ ಎಚ್ಚರಿಕೆಗಳು ಬೇಕು. ಹೌದು, ಹಾಗಾಗಿ ಖಂಡಿತವಾಗ್ಲು ಏನಂದ್ರೆ ನಮ್ಮ ಜಿಲ್ಲೆಯ ಜನತೆ, ಅದು ಹೊರಗಿನಿಂದ ಬರಂತ ಪ್ರವಾಸಿಗರು ಈ ಒಂದು ದಸರಾ ಸಂದರ್ಭದಲ್ಲಿ ಹೇಗಿರ್ಬೇಕು ಏನು ಅನ್ನೋದು ಒಂದು ನೀವು ಹೇಳ್ದಂಗೆ ಮೊದಲನೇದಾಗಿ ಸೇಫ್ಟಿ ಫಸ್ಟ್. ಎಲ್ಲಾದ್ರಲ್ಲೂ ನೀವು ಹೇಳ್ದಂಗೆ ಡ್ರೈವಿಂಗ್ ಅಲ್ಲಿ ಬರ್ಬೇಕಾದಾಗ, ಯಾಕಂದ್ರೆ ನಮ್ ಜಿಲ್ಲೆ ಒಳಗ್ ಅಂದ್ರೆ ಮಡಿಕೇರಿ ಟೌನ್ ಒಳಗ್ ಬರ್ಬೇಕಂತ ಸಂದರ್ಭದಲ್ಲಿ ನೀವ್ ಹೇಳ್ದಂಗೆ ರೂಲ್ಸ್ ನ ಫಾಲೋ ಮಾಡ್ಬೇಕು. ಎಲ್ಲಿ ನಮ್ ಪೊಲೀಸ್ ಅವರು ಪಾರ್ಕಿಂಗ್ ಮಾಡ್ಬೇಕು ಅಲ್ಲೇ ನಿಲ್ಸ್ಬೇಕು ಗಾಡಿ. ಒನ್ ವೇ ಅಂದ್ರೆ ಮುರಿದ್ಬಿಟ್ಟು ಹೋಗೋದು ಅವೆಲ್ಲ ಮಾಡಕ್ ಹೋಗ್ಬಾರ್ದು. ನಾವು ಅದಕ್ಕೆ ನಿಮ್ಮ ಚಾನೆಲ್ ಮುಖಾಂತರ ವೀಕ್ಷಕರಿಗೆ ಏನ್ ಕೇಳ್ಕೊತೀನಿ ಅಂತ, ಹೊರಗೆ ಬಂದಿರೋರು ಕಾನೂನು ಪಾಲಿಸ್ತೀರಾ, ನಮ್ಮ ಸರ್ಕಾರದ ಅಧಿಕಾರಿಗಳು ಏನ್ ಕೊಡ್ತಾರೆ ಆ ತರ ಪಾಲನೆ ಮಾಡ್ಕೊಂಡ್ ಬನ್ನಿ. ಆಮೇಲೆ ವಾದ ಮಾಡೋದು, ವಿವಾದ ಮಾಡೋದು ಯಾರು ಅಧಿಕಾರಿಗಳು ಪೊಲೀಸ್ ಅವ್ರ ಮುಂದೆ ದಯವಿಟ್ಟು ಅದ ಆಗ್ಬಾರ್ದು. ಅವ್ರ ಏನ್ ಹೇಳ್ತಾರೆ ನಿಮ್ಗೆ ಎಲ್ಲಾ ರೀತಿಲಿನೂ ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ. ಇಲ್ಲಿಂದ ಎಲ್ಗ್ ಹೋಗ್ಬೇಕು, ಯಾವ ಮಂಟಪಕ್ಕೆ ಎಲ್ಲಿ ಇರ್ತದೆ ಅಂತ ಎಲ್ಲಾನು ಅವ್ರು ಹೇಳ್ಕೊಡ್ತಾರೆ. ಮಾತ್ರ ನೀವು ಹೇಳ್ದಂಗೆ ಒಂದೊಂದ್ ಮಂಟಪದಲ್ಲಿ ಕಮಿಟಿನೇ 200-300 ಜನ ಇರ್ತಾರೆ. ಅದ್ರ ಜೊತೆ 1000 ಜನ ನೋಡಕ್ ಇರ್ತಿರ್ತಾರೆ. ನನ್ಗೆ ಗೊತ್ತಿರಂಗೆ ಎಸ್ಟಿಮೇಟೆಡ್ ಎಂಟ್ರಿ ಅವತ್ತಿಗೆ 2ನೇ ತಾರೀಕಿಗೆ 1,50,000 ಮೇಲ್ ಜನ ಅಂತ ಎಸ್ಟಿಮೇಟ್ ಮಾಡೋರೆ. ಜಾಸ್ತಿನೂ ಆಗ್ಬಹುದು, ಕಡಿಮೆನೂ ಆಗ್ಬಹುದು. ಮಾತ್ರ ನಾನ್ ಯಾಕೆ ಹೇಳ್ತೀನಿ ಅಂತಂದ್ರೆ, ನೀವು 1000 ಪೊಲೀಸ್ ಹಾಕಿ ನಾವು ಕಾಪಾಡ್ಲಿಲ್ಲ, ಅವ್ರ ಮೇಲೆ ಜವಾಬ್ದಾರಿ ಹೆಚ್ಚಿನ ಸಂಖ್ಯೆಲಿ ಹಾಕ್ಬೇಡ. ಆಮೇಲೆ ಎಲ್ಲೆಲ್ಲಿ ಬ್ಯಾರಿಕೇಡಿಂಗ್ ಆಗ್ತಾರೆ ಅದ್ರೊಳಗೇನೆ ನಾವು ಫಾಲೋ ಮಾಡ್ಬೇಕು. ಅವಾಗ ಸೆಕ್ಯೂರಿಟಿಗೆ, ಸೇಫ್ಟಿಗೆ ಒಂದ್ ರೀತಿಲಿ ನಾವು ನಮ್ ಪ್ರೊಟೆಕ್ಷನ್ಗೆ ನಾವು ಮಾಡ್ಕೋಬೇಕು. ಮಾತ್ರ ನೀವ್ ಹೇಳ್ದಂಗೆ ನಮ್ ಸುರಕ್ಷೆ ಫಸ್ಟ್ ನಾವ್ ನೋಡ್ಕೋಬೇಕು. ಎಕ್ಸ್ಟ್ರೀಮ್ ಆಗಿ ಎಜ್ಜಲ್ಲಿ ಹೋಗಿ ನಿಂತ್ಕೊಂಡು ನೋಡೋದು, ಆಮೇಲೆ ಆ ಫ್ಲೇಮ್ ಥ್ರೋರ್ ಹತ್ರ, ಬೇರೆ ಬೇರೆ ರೀತಿಲಿ ಪ್ರದರ್ಶನೆ ಹತ್ರ, ಆಮೇಲೆ ಈ ಹೈಡ್ರಾಲಿಕ್ ಮಿಷಿನ್ಸ್ ಗಳ ಹತ್ರ ನಿಂತ್ಕೊಂಡಾಗ ಒಂದ್ ಸ್ವಲ್ಪ ಹುಷಾರಾಗಿರ್ಬೇಕು. ಅದೇ ರೀತಿಲಿ ಬೇರೆ ಈ ಬೇಡದಿದ್ದು ಕೆಲಸ ಮಾಡ್ದಂಗೆ ಶಾಂತಿ ಕಾಪಾಡಕ್ಕೆ ಎಲ್ಲಾರು ನಾವು ಪ್ರೀತಿಯಾಗಿ ಈ ನಾಡಹಬ್ಬದ್ರಲ್ಲಿ ಎಲ್ಲಾರು ವಿಶೇಷವಾಗಿ ಖುಷಿಯಾಗಿ ಬಂದು ನೆಗಾಡ್ಕೊಂಡು ಒಂದು ಹಬ್ಬದ ವಾತಾವರಣ, ನಮ್ಮ ಮನೇಲಿ ಹೆಂಗ್ ಹಬ್ಬ ಮಾಡ್ತೀವಿ ಇದು ಹೊರಗಡೆ ಅದೇ ರೀತಿಲಿ ನಾವು ಪಾಲ್ಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಓಕೆ ಸರ್, ಕೊನೆಯದಾಗಿ ನಮ್ಮ ಎಲ್ಲ ವೀಕ್ಷಕರಿಗೆ ನಿಮ್ ಕಡೆಯಿಂದ ಒಂದು ದಸರಾ ಆಯುಧ ಪೂಜೆ, ತುಲಾ ಸಂಕ್ರಮಣ ಎಲ್ಲವೂ ಸೇರಿ ಒಂದು ನಮ್ಮೆಲ್ಲ ವೀಕ್ಷಕರಿಗೂ ಒಂದು ಶುಭ ಹಾರೈಸ್ಬಿಡಿ. ಕೊಡಗಿನ ಸಮಸ್ತ ಜನತೆಗೆ ನನ್ನ ವೈಯಕ್ತಿಕವಾಗಿ ತಮಗೆ ದಸರಾ ಹಾಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಬರಂತ ಆಯುಧ ಪೂಜೆ ಹಾಗೂ ವಿಜಯದಶಮಿ ತಮ್ಮ ಕುಟುಂಬಸ್ಥರಿಗೆ ಎಲ್ಲರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ನಾನು ಆಯೋಜಿಸುತ್ತಾ, ಅದೇ ರೀತಿಲಿ ಬರಂತ ಅಕ್ಟೋಬರ್ ಮಧ್ಯದಲ್ಲಿ 17 ತಾರೀಕಿಗೆ ಕಾವೇರಿ ಸಂಕ್ರಮಣಕ್ಕೆ ಆ ಕಾವೇರಿ ತಾಯಿ
ಹಾಗೂ ಇಗುತ್ತಪ್ಪ ದೇವರು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ಲಿ ಅಂತ ನಮ್ಮ ಕೊಡಗು ಚಾನೆಲ್ ಮುಖಾಂತರ ನಿಮಗೆ ಎಲ್ಲಾ ವೀಕ್ಷಕರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಥ್ಯಾಂಕ್ ಯು. ಖಂಡಿತ ಸರ್, ತಾವೆಲ್ಲ ನಮ್ಮ Thank you. ಕೊಡಗಿನ ಎಲ್ಲ ಸಮಸ್ತ ಜನತೆಗೂ ಕೂಡ ನಮ್ಮ ಕೊಡಗು ಚಾನೆಲ್ ಮುಖಾಂತರ ತಾವೆಲ್ಲರಿಗೂ ಕೂಡ ಶುಭ ಹಾರೈಸಿದ್ದೀರಾ. ನಿಮ್ಮ ಒಂದು ಪ್ರಯತ್ನಕ್ಕೆ ಒಳ್ಳೆ ಫಲ ಸಿಗ್ಲಿ. ಈ ದಸರಾ ನಿಜವಾಗ್ಲೂ ಯಶಸ್ವಿಯಾಗಿ ನಡೆಯುತ್ತೆ. ಈ ದಸರಾ ಮುಖಾಂತರ ನಾವು ಕೂಡ ಈ ದಸರಾ ಹಬ್ಬದಂದು ನಮ್ಮೆಲ್ಲರ ವೀಕ್ಷಕರ ಪರವಾಗಿ ತಮಗೂ ಕೂಡ ಶುಭ Thank you ಹಾರೈಕೆಗಳು. ಅಣ್ಣ. ನಿಮ್ಮ ರಾಜಕೀಯ ಭವಿಷ್ಯ ಉಜ್ವಲವಾಗಿರಲಿ, ಮುಂದೆ ಮತ್ತಷ್ಟು ಎತ್ತರಕ್ಕೆ ತಾವು ಬೆಳೀರಿ ಅಂತ ಹೇಳಿ ನಮ್ಮೆಲ್ಲರ ಪರವಾಗಿ ನಿಮಗೆ ಹೃತ್ಪೂರ್ವಕ ಶುಭ ಹಾರೈಕೆಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.